ಅಮರನಾಥ್ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು, ಇವರಿಗೂ ಕೂಡ ಶಾಲು ಹೊದಿಸಿ ಮುನ್ನೆಲೆ ಹಾಕಿ ಸನ್ಮಾನ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಸನ್ಮಾನ ಮಾಡುವಾಗ ಎಲ್ಲರೂ ಚಪ್ಪಾಳೆಯಿಂದ ಅವರನ್ನ ಗೌರವಿಸಿ. ನಿಮ್ಮ ಚಪ್ಪಾಳೆ ಹೀಗೆ ನಿರಂತರವಾಗಿಲ್ಲ. ಆಯುಷ್ಮಾನ್ ಅವರು ಇಲ್ಲ. ನಮ್ಮ ಘಟಕದಿಂದ ಪತ್ರಕರ್ತರಿಗೆ ಆಗಬೇಕಾದಂತಹ ತುಂಬ ಸಮಸ್ಯೆಗಳಿದೆ. ಪತ್ರಕರ್ತರಿಗೆ ಆ ಸಮಸ್ಯೆನ ಬಗೆಹರಿಸೋಕ್ಕೋಸ್ಕರ ಈ ಸಂಘ ಕಟ್ಟಿದ್ದೀವಿ. ಅದರಲ್ಲಿ ಬೀದರ್ ಜಿಲ್ಲೆ ಅಂದರೆ ಕರ್ನಾಟಕದ ಒಂದು ಕಳಶ. ನೀವು ನೋಡಿರ್ಬೋದು, ಕಿರೀಟ, ನಮ್ಮ ಕರ್ನಾಟಕ ಕಿರೀಟ ಎಲ್ಲಿದೆ ಅಂದರೆ ಬೀದರ್ ಜಿಲ್ಲೆ. ಈ ಬೀದರ್ ಜಿಲ್ಲೆ ಕಿರೀಟನ ನಾವು ಎತ್ತಬೇಕು ಅಂತ ಅಂದ್ಬಿಟ್ಟು ಪತ್ರಕರ್ತರಿಗೆ ಒಳ್ಳೆಯ ಕೆಲಸಗಳಾಗಬೇಕು. ಪತ್ರಕರ್ತರಿಗೆ ತುಂಬ ಸಮಸ್ಯೆಗಳಿದೆ. ಆ ಸಮಸ್ಯೆನ ಒಳ್ಳೆಯ ರೀತಿಯಲ್ಲಿ ಬಗೆಹರಿಸೋದಕ್ಕೋಸ್ಕರ ಈ ಸಂಘನ ಇಲ್ಲಿ ಇವತ್ತು ಬೀದರ್ ಜಿಲ್ಲಾ ಘಟಕದಲ್ಲಿ ಇವತ್ತು ಆರಂಭ ಮಾಡಿದ್ದೀವಿ. ಸರ್, ಯಾವ ಜಿಲ್ಲೆಯಲ್ಲಿ ಸಂಘಟನೆ ಇದು ಮಾಡಿದ್ದೀವಿ ಸರ್? ಇವಾಗ ಮೈಸೂರು ಇದೆ, ಹಾಸನ ಇದೆ, ಮಂಡ್ಯ ಇದೆ, ಚಿತ್ರದುರ್ಗ ಇದೆ, ಬೆಂಗಳೂರು ಇದೆ, ಬೆಂಗಳೂರು ಗ್ರಾಮಾಂತರ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ಗದಗಲ್ಲಿ ಮಾತುಕತೆ ನಡೀತದೆ. ಇನ್ನು 2-3 ಕಡೆ ನಡೀತಾ ಇದೆ. ಚಾಮರಾಜನಗರ ಮಾತುಕತೆ ನಡೀತಾ ಇದೆ. ಸಕಲೇಶ್ಪುರ ಇಲ್ಲ. ಇವಾಗ ಇದು ಇನ್ನು ಇಲ್ಲಿ ಘಟಕ ಆಗಿರೋದಲ್ವಾ, ಮುಂದಿನ ದಿನಗಳಲ್ಲಿ ಇಲ್ಲಿಂದ ನಾವು ತಗೊಳ್ತೀವಿ. ಇದು सोशल मीडिया प्लेटफॉर्म पे जो है ना सर, उनको आप अकोमोडेशन के लिए रिकमेंड करेंगे. ಮೊದಲು ಅದಕ್ಕಿಂತ ಮೊದಲು ಸೋಷಿಯಲ್ ಮೀಡಿಯಾಕ್ಕಿಂತ ಮೊದಲು ಯೂಟ್ಯೂಬರ್ಸ್ಗೂ ನಾವು ಅದು ಮಾಡಬೇಕು. ಬಾದ್ನೇ ಹೋಗ್ಕರಂಗೆ ಪहले यूट्यूबर्स को, नेक्स्ट सोशल मीडिया. अच्छा, का जो आज उद्घाटन हुआ है, हमें हमारे राज्याध्यक्ष जो अमरनाथ मुरली साहब जो बताया सभी को अभी कन्नड़ में जो बात करें, तो अभी उसके लिए हम जो भी है वो करके दिखाएंगे. सोशल मीडिया को, प्रिंट मीडिया हो या यूट्यूबर्स का भी हो, जितने भी समस्या होंगे, जो भी प्रॉब्लम होंगे, हम फेस करेंगे और डट के ठहरेंगे आपके साथ. प्रॉब्लम और पॉसिबल हेल्थ का इंश्योरेंस हो, आपका प्रॉपर इसका अकोमोडेशन का जो भी ठहरने का हो, हम बस पास हो, और हम यहाँ तक सोचे कि हर एक को अपने अपने एक घर भी होना चाहिए, उस तरह के जगह भी देखना बोल के बहुत हम सोच रहे हैं. तो उस तरह करके दिखाएंगे हम आपको. आज ಕರ್ನಾಟಕ ಕಾರ್ಯನಿರತ ಪತ್ರ ಸಂಘದ ಪತ್ರಕರ್ತರ ಸಂಘದ ಉದ್ಘಾಟನೆ ಮಾಡಲಾಗಿದೆ. कर चुके हैं. आज हमारे राज्याध्यक्ष मुरली अमरनाथ सर यहाँ पे आए हैं और हमारे डिस्ट्रिक्ट का प्रेसिडेंट शेखर था. मैं कार्याध्यक्ष के रूप में चुना गया हूँ. हम सॉल्व करने के लिए तैयार हैं. हमारे से यहाँ पे बहुत प्रॉब्लम्स हैं. जैसे कि सर क्या प्रॉब्लम्स है? एक्रेडिटेशन कार्ड और आरोग्य बीमा, बस पास, जो भी प्रॉब्लम्स हैं वो प्रॉब्लम तैयार है. भवन में एंट्री नहीं, नाम देख के एंट्री, चेहरा देखिए. क्या ಪತ್ರಿಕಾ ಭವನ किसका है? ಪತ್ರಿಕಾ ಭವನ ಯಾರ್ದು? ಯಾವ ಸಂಘಟನೆಗಳಲ್ಲ ಅದು. ಅದನ್ನೇ ಹೇಳ್ತಾ ಇರೋದು. ನಮ್ಮ ಹತ್ರ ಪೂರ ದಾಖಲೆಗಳಿದೆ. ಆ ಸಂಘ ಏನು ರಿಜಿಸ್ಟರ್ ಇದೆ, ಆ ಸಂಘ ಏನಿದೆ ಅದನ್ನ ನಾವು ಇವಾಗ ಹೇಳೋದು ಬೇಡ. ನಾವೇನು ಹೇಳ್ತೀವಿ, ಪತ್ರಿಕಾ ಭವನ ಅನ್ನೋದು ಯಾರಿಗೆ? ಪತ್ರಕರ್ತರಿಗೆ. ನಾವೆಲ್ಲರೂ ಪತ್ರಕರ್ತರು, ಎಲ್ರಿಗೂ ಅವಕಾಶ ಮಾಡಬೇಕು. ಯಾಕೆ ಮಾಡಲ್ಲ? ಚಾಲೆಂಜ್ ಮಾಡ್ತೀನಿ, ಅದನ್ನು 100% ಚಾಲೆಂಜ್ ಮಾಡ್ತೀನಿ. ಆ ಪತ್ರಿಕಾ ಭವನಕ್ಕೆ ನೀವೆಲ್ಲರೂ ಹೋಗ್ಬೇಕು ಅನ್ನೋದು ನಾನು 100% ನಾನು ಚಾಲೆಂಜ್ ಮಾಡ್ತೀನಿ. 100% ಧ್ವನಿ ಅಲ್ಲ, ಅದು ಪತ್ರಕರ್ತರ ಹಕ್ಕು. ಅದು ಅದಕ್ಕೇನೆ ನಾವು ಸಂಘ ಕಟ್ಟಿರೋದು. ಈಗ ನೀವೆಲ್ಲರೂ ಬಂದ್ರೆ, ಅದೆಲ್ಲರೂ ಕೈ ಜೋಡಿಸಿದ್ರೆ 100% ಅದಾಗುತ್ತೆ. ಇವತ್ತು ನನ್ನ ಸಂಘ ಯಾವತ್ತು ಹುಟ್ಟಿದೆ ಅನ್ನೋದಕ್ಕೆ ನನ್ನ ಹತ್ರ ಸರ್ಟಿಫಿಕೇಟ್ ಇದೆ. ಯಾವ ವರ್ಷ ಯಾವ ದಿನಾಂಕ ಹುಟ್ಟಿದೆ ಅನ್ನೋದಕ್ಕೆ ನನ್ನ ಹತ್ರ ಸರ್ಟಿಫಿಕೇಟ್ ಇದೆ. ಆ ತರ ಬೇರೆ ಬೇರೆ ಸಂಘಗಳು ಯಾವ್ದಾದಿದೆ ಇವತ್ತು, ಆ ಸಂಘಗಳು ಆ ಸರ್ಟಿಫಿಕೇಟ್ ನ ತೋರ್ಸಕ್ ಕೇಳ್ತಾ ಇದ್ದೀನಿ. ಆ ಸರ್ಟಿಫಿಕೇಟ್ ಅಲ್ಲಿ ಆ ಸಂಘ ಏನಂತ ರಿಜಿಸ್ಟರ್ ಆಗಿದೆ ಅನ್ನೋದನ್ನ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ ಮಾತು ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ನನಗೆ ತುಂಬಾ ಕಡೆ ಈ ಒಂದು ಸಂಘ ಉದ್ಘಾಟನೆ ಮಾಡಕ್ ಹೋದಾಗ ಮತ್ತು ಸಂಘದ ಘಟಕನ ಉದ್ಘಾಟನೆ ಮಾಡಕ್ ಹೋದಾಗ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಇದು. ಇವಾಗ ನನ್ನ ಮಿತ್ರರು ಹೇಳಿದ್ರು, ಸದಾನಂದ ಸರ್ ಹೇಳಿದ್ರು, ಚೆನ್ನಾಗಿ ಪತ್ರಿಕೋದ್ಯಮ ಅಂದ್ರೆ ಏನು, ಪತ್ರಕರ್ತರು ಯಾವ ತರ ಇರಬೇಕು, ಪತ್ರಕರ್ತರ ನಡಿಗೆ ಯಾವ ತರ ಇರಬೇಕು ಅಂತ ಹೇಳಿದ್ರು. ಅದು ತುಂಬಾ ಖುಷಿಯಾದ ವಿಚಾರ. ಮತ್ತು ಒಂದು ಸಂಘಟನೆಯಲ್ಲಿ ಯಾವ ತರ ಇರಬೇಕು ಅನ್ನೋದು ವಿಚಾರನೂ ಹೇಳಿದ್ರು. ಅದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು.
ನಾನು 2 ಪತ್ರಿಕೆ ನಡೆಸ್ತಾ ಇದ್ದೀನಿ. ಪತ್ರಿಕೋದ್ಯಮ ಎಷ್ಟು ಕಷ್ಟ ಇದೆ ಅನ್ನೋದನ್ನ ನನಗೂ ಸಹ ಗೊತ್ತು. ನಾವು ಸಂಘಟನೆ ಯಾಕೆ ಮಾಡ್ತೀವಿ, ಸಂಘಟನೆಗೆ ಯಾಕೆ ಕೈ ಜೋಡಿಸ್ತೀವಿ? ಹಲವಾರು ಸಂಘಟನೆಗಳಿದೆ ಅಂತಾನೆ ಹೇಳಿದ್ರು, ಹಲವಾರು ಸಂಘಟನೆಗಳಿದೆ ಅಂತ ಎಲ್ರಿಗೂ ಗೊತ್ತು. ಯಾವ ಸಂಘಟನೆ ಇದೆ ಆ ಸಂಘಟನೆಗಳು ಏನೇನು ಹೆಸರಲ್ಲಿ ನೋಂದಣಿ ಆಗಿದೆ ಅನ್ನೋದನ್ನ ತೋರಿಸ್ಬೇಕು. ಸರ್ಟಿಫಿಕೇಟ್ನ ಎಲ್ಲೆಲ್ಲಿ ಜಿಲ್ಲಾ ಘಟಕಗಳನ್ನ ಮಾಡುತ್ತೆ ಆ ಜಿಲ್ಲಾ ಘಟಕಗಳಲ್ಲಿ ಆ ಸರ್ಟಿಫಿಕೇಟ್ ನ ತೋರ್ಸಕ್ ಹೇಳ್ಬೇಕು. ಯಾವ ದಿನಾಂಕ ನೋಂದಣಿ ಆಗಿದೆ, ಯಾವ ಹೆಸರಲ್ಲಿ ನೋಂದಣಿ ಆಗಿದೆ ಅನ್ನೋದನ್ನ. ಸುಮ್ಮನೆ ನಾವು ಆ ಸಂಘ ಮಾಡಿದೀವಿ, ನಾವು ಸುಮಾರು ವರ್ಷ ಇದ್ದೀವಿ ಅನ್ನೋದನ್ನ ನಾವು ಕೇಳಲ್ಲ. ಬೇಡ, ಅವ್ರು ಇರ್ಲಿ, ಅವ್ರ ಸಂಘಟನೆ ಅವರು, ನಮ್ಮ ಸಂಘಟನೆ ನಾವು. ನಮ್ಮ ಸಂಘಟನೆ ಬಗ್ಗೆ ಮಾತಾಡ್ತಾರೆ, ಹೇಳ್ತಾರೆ ಹಂಗೆ ಹಿಂಗೆ ಅಂತ. ಹೇಳೋದಕ್ಕೆ ನಮ್ಗೆ ಬೇಜಾರಿಲ್ಲ. ನಮ್ಮ ಹತ್ರ ಈಗ ನೀವು ಪ್ರತಿಯೊಬ್ಬರು ಹುಟ್ಟಬೇಕಾದ್ರೆ ನಿಮ್ಮ ಹತ್ರ ಹೆಂಗೆ ಸರ್ಟಿಫಿಕೇಟ್ ಇರುತ್ತೋ ಆ ತರ ಅವ್ರ ಹತ್ರ ಸರ್ಟಿಫಿಕೇಟ್ ತೋರಿಸ್ಬೇಕು. ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ ಅನ್ನಬೇಕಾದ್ರೆ, ಬೇರೆಯವ್ರ ಬಗ್ಗೆ ನಾವು ಇನ್ನೊಂದು ಸಂಘದ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಮೊದಲು ಅವ್ರ ಹತ್ರ ದಾಖಲೆಗಳನ್ನ ತೋರಿಸ್ಬೇಕು. ಎಲ್ಲೇ ಆಗ್ಲಿ ಸಂಘಟನೆಗಳಲ್ಲಿ ತುಂಬಾ ಕಷ್ಟ ಇದೆ ಇವತ್ತು. ಇಲ್ಲಿ ತನಕ ನಾನು ಹೇಳ್ತೀನಿ, ಬೇರೆ ಸಂಘಟನೆ ವಿಚಾರ ಮಾತಾಡೋದು ಬೇಡ. ಯಾವ ಸಂಘಟನೆಯಿಂದ ಪತ್ರಕರ್ತರಿಗೆ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು ಯಾರು ಹೇಳಿ, ಕೇಳಿ. ಯಾವ ಸಂಘಟನೆಯಿಂದ ನಾನು ಒಳ್ಳೇದಾಗಿದೆ, ನಾನು ಈ ಸಂಘಟನೆಯಿಂದ ನಾನು ನನ್ನ ಪತ್ರಿಕೋದ್ಯಮನ ಬೆಳೆಸ್ಕೊಂಡೆ. ಯಾವ ಪತ್ರಿಕೆಯನ್ನು ಇವತ್ತು ನಾವು ಯಾವ ಪತ್ರಿಕೆ ಆಗ್ಬೋದು, ಯಾವ ಯೂಟ್ಯೂಬ್ ಚಾನಲ್ ಆಗ್ಬೋದು, ಯಾವುದೇ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಿಕ್ ಮೀಡಿಯಾ ಯಾವುದೇ ಆಗ್ಬೋದು, ಎಲ್ಲಾನು ಅವರ ವೈಯಕ್ತಿಕವಾಗಿ ಬೆಳೆದಿದೆ ಹೊರತು ಸಂಘಟನೆಯಿಂದ ಯಾವುದು ಬೆಳೆದಿಲ್ಲ. ಸಂಘಟನೆಯಿಂದ ಯಾರಿಗೂ ಇಲ್ಲಿ ತನಕ ಪತ್ರಕರ್ತರಿಗೆ ಒಳ್ಳೆಯ ರೀತಿಯ ಕೆಲಸನ ಯಾವ ಪತ್ರಕರ್ತರಿಗೂ ಮಾಡಿಲ್ಲ. ಬೇಕಾದ್ರೆ ಇಲ್ಲಿರೋ ನಮ್ಮ ಎಲ್ಲಾ ಸ್ನೇಹಿತರು ಹೇಳಿ, ಆಗಿದೆ ನನಗೆ ಸಂಘಟನೆಯಿಂದ ಆಗಿದೆ, ಸಂಘಟನೆಯಿಂದ ನನಗೆ ಒಳ್ಳೇದಾಗಿದೆ ಅಂತ. ಯಾವಾಗ ಆಗುತ್ತೆ ಸಂಘಟನೆಯಿಂದ ಒಳ್ಳೇದು? ನಾನು ನೋಡಿದ್ರಂಗೆ ಇತ್ತೀಚೆಗೆ ಕೋವಿಡ್ ಬಂದ್ಮೇಲೆ ಮತ್ತು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದಾಗ ಅಮೌಂಟ್ ಸರ್ಕಾರದಿಂದ ಕೊಟ್ಟಿದ್ದಾರೆ. ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಸಹಾಯ ಪತ್ರಕರ್ತರಿಗೆ ಆಗಿಲ್ಲ. ಇವತ್ತು ನನ್ನ ಸಂಘಟನೆಯಿಂದ ನಾನು ಯಾವ್ದಕ್ಕೆ ಹೊರಟಿದ್ದೀನಿ ಅಂದ್ರೆ, ಸುಮಾರು ಜನ ಯೂಟ್ಯೂಬ್ ಚಾನಲ್ಸ್ ಇದ್ದಾರೆ ಒಂದ್ ಕಡೆ, ಎಷ್ಟೋ ಜನ ಮಾಸ ಪತ್ರಿಕೆಯವರು ಇದ್ದಾರೆ. ಅವರು ಯಾವುದೇ ದಿನಪತ್ರಿಕೆ ಕಮ್ಮಿ ಬರೆಯಲ್ಲ, ಕಮ್ಮಿ ವರದಿ ಮಾಡಲ್ಲ. ಮಾಸ ಪತ್ರಿಕೆಯವರು, ಪಾಕ್ಷಿಕ ಪತ್ರಿಕೆಯವರು, ವಾರ ಪತ್ರಿಕೆಯವರು, ಯಾವುದೇ ಪತ್ರಿಕೆಗೂ ಕಮ್ಮಿ ಬರೆಯಲ್ಲ. ಅವರು ಯಾವ ಮೂಲಗೆ ಹೋಗಬೇಕಾದ್ರೂ ಅವರು ತನ್ನ ಸುದ್ದಿ ಮಾಡಕ್ ರೆಡಿ ಇದ್ದಾರೆ. ವಿಶ್ಲೇಷಣೆ ಮಾಡೋದ್ರಲ್ಲಿ ಮಾಸ ಪತ್ರಿಕೆಯವರು ಅತಿ ಹೆಚ್ಚು. ಬೇಕಾದ್ರೆ ನೀವು ನೋಡಿ, ಲಂಕೇಶ್ ಅವರು ಯಾವ ಸಂಘಟನೆಯಲ್ಲೂ ಇರಲಿಲ್ಲ, ಅತಿ ಹೆಚ್ಚು ಪತ್ರಿಕೆಯನ್ನು ಬರೆದು ತೋರಿಸ್ತವ್ರು. ರವಿ ಬೆಳಗೆಯವರು ಅವ್ರದೇ ಆದ ಪತ್ರಿಕೆಯಲ್ಲೇ ಬೆಳೆದು ಬಂದ್ರು. ಆದರೆ ಈ ನಮ್ಮ ಮಾಸ ಪತ್ರಿಕೆ, ಪಾಕ್ಷಿಕ ಪತ್ರಿಕೆ, ದಿನಪತ್ರಿಕೆಗಳಿಗೆ, ಎಷ್ಟೋ ಪತ್ರಿಕೆಗಳಿಗೆ ಇವತ್ತು ಸಹ ವಾರ್ತಾ ಇಲಾಖೆಯಲ್ಲಿ ಸರಿಯಾದ ಮಾನ್ಯತೆ ಸಿಗ್ತಾ ಇಲ್ಲ. ಬೇಕಾದ್ರೆ ಕೇಳಿ, ಯಾವ ಸಂಘದಿಂದ ನನ್ನ ಪತ್ರಿಕೆಗಳಿಗೆ ನನಗೆ ಮಾನ್ಯತೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನೀವು ಯಾರು ಕೇಳಿ ನೋಡಿ. ಅಕ್ರಿಡೇಷನ್ ಕಾರ್ಡ್ ಕೊಡ್ಸಲ್ಲ ಯಾವ ಸಂಘದವರು. ನೀನ್ ಬೇಕಾದ್ರೆ ಹೋಗಿ ತಗೊಳಪ್ಪ ಅಂತ ಹೇಳ್ತಾರೆ, ನೀನು ಮಾಡ್ಕೊಳಪ್ಪ ಅಂತಾರೆ, ನಿನ್ನ ವೈಯಕ್ತಿಕವಾಗಿ ನೀನ್ ಮಾಡ್ಕೊಳಪ್ಪ ಅಂತಾರೆ. ಆ ಒಂದು ಅಕ್ರಿಡೇಷನ್ ಕಾರ್ಡ್ ತಗೊಳ್ಬೇಕು ಅಂದ್ರೆ, ಅವರು ಪತ್ರಕರ್ತ ಆಗಿದ್ದಾರೆ ಅಂದ್ರೆ ಅವ್ರ ಹತ್ರ ಅಕ್ರಿಡೇಷನ್ ಕಾರ್ಡ್, ಆರೋಗ್ಯ ಕಾರ್ಡ್, ಇವೆರಡು ಹೆಲ್ತ್ ಕಾರ್ಡ್ ಇದನ್ನ ತಗೊಳ್ಬೇಕು ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ಬೇಕು ಅನ್ನೋದನ್ನ ನಮ್ ಗೆಳೆಯರಿಗೆ ಗೊತ್ತು. ಒಂದು ಅಕ್ರಿಡೇಷನ್ ಕಾರ್ಡ್ ನಾನು ತಗೊಳ್ಬೇಕು ಅಂದ್ರೆ, ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ಕೊಂಡು ನಾನು ಹೋಗಿ ನನಗೊಂದು ಅಕ್ರಿಡೇಷನ್ ಕಾರ್ಡ್ ಬೇಕು ಅಂದ್ರೆ ಅವ್ರ ಸಂಪಾದಕ ಹತ್ರ ಎಷ್ಟು ಮಾತಾಡ್ಬೇಕು, ಅವ್ರ ವಾರ್ತಾ ಇಲಾಖೆಯಲ್ಲಿ ಎಷ್ಟು ಮಾತಾಡ್ಬೇಕು, ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ತಗೊಂಡವ್ರಿಗೆ ಗೊತ್ತು. ಯಾಕೆ ಈ ಸಂಘಟನೆಗಳು ನಾವು ಸಂಘಟನೆ ಯಾಕೆ ಮಾಡ್ತೀವಿ? ನಮ್ಮ ಪತ್ರಿಕೆ, ನಮ್ಮ ಸಂಘ ಅಂತ ಬರಬೇಕು ಅಂತ. ಪತ್ರಕರ್ತರು ಸಂಘಕ್ಕೆ ಬರೋದೇ ಅದೇ ಉದ್ದೇಶಕ್ಕೆ, ನನಗೆ ಹೆಲ್ಪ್ ಆಗುತ್ತೆ, ನನ್ನ ಪತ್ರಿಕೋದ್ಯಮಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಸಂಘಕ್ಕೆ ಕೈ ಜೋಡಿಸೋದು. ನಮ್ದೇ ಸಂಘ ಅಂತ ಅಲ್ಲ, ಯಾವುದೇ ಸಂಘ ತಗೊಳ್ಳಿ, ಆಟೋ ಸಂಘ ಆಗ್ಬೋದು, ಡ್ರೈವರ್ಗಳ ಸಂಘ ಆಗ್ಬೋದು, ಪ್ರತಿಯೊಂದು ಸಂಘ ಆಗ್ಬೋದು. ಅವ್ರು ಎಂತ ಸಂಘ ಕಟ್ತಾರೆ? ಆಟೋ ಡ್ರೈವರ್ಗಳು, ಮಾಮೂಲಿ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು ಯಾಕೆ ಕಟ್ತಾರೆ? ನಾಳೆ ದಿನ ನನಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸಂಘಟನೆಯಿಂದ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ. ಇಲ್ಲಿ ತನಕ ಯಾವ ಪತ್ರಕರ್ತರಿಗೆ ಒಳ್ಳೇದಾಗಿದೆ ಸಂಘಟನೆಯಿಂದ ಹೇಳಿ? ಯಾರೂ ಆಗಿಲ್ಲ. ಈ ಒಂದು ಒಳ್ಳೇದಾಗೋ ಕಾರಣಕ್ಕೋಸ್ಕರ ನಾನಿವತ್ತು ಸಂಘ ಕಟ್ಟಿದ್ದೀನಿ. ಪ್ರತಿಯೊಬ್ಬ ಪತ್ರಕರ್ತ ಅಂತ ಯಾರಿದ್ದಾರೆ, ಆ ಪ್ರತಿಯೊಬ್ಬ ಪತ್ರಕರ್ತರಿಗೂ ಸರ್ಕಾರದ ಸವಲತ್ತುಗಳು ಸಿಗ್ಬೇಕು.
ಕೇವಲ ಸ್ವಲ್ಪ ಜನಕ್ಕೆ ಮಾತ್ರ ಸವಲತ್ತುಗಳು ಸಿಗ್ತಾ ಇದೆ. ಬೇಕಾದ್ರೆ ಕೇಳಿ ನೋಡಿ, ವಾರ್ತಾ ಇಲಾಖೆಗೆ ಹೋಗಿ ಕೇಳಿ ನೋಡಿ. ನಾನು ಪತ್ರಕರ್ತ, ನಾನು ಯಾವ ಕಮ್ಮಿ, ನಾನು ಎಲ್ಲಾ ರೀತಿನೂ ಬರೀತೀನಿ, ಎಲ್ಲಾ ರೀತಿನೂ ಮಾಡ್ತೀನಿ ಅಂತಾರೆ. ಹೌದಾ? ಹಂಗಂದ್ರೆ ನಮ್ಮ ಮೀಡಿಯಾ ಲಿಸ್ಟ್ ಸೇರ್ಬೇಕು ಅಂದ್ರೆ ಇಷ್ಟೆಲ್ಲ ಮಾನದಂಡಗಳಿದೆ, ಇಷ್ಟೆಲ್ಲ ಮಾನದಂಡಗಳನ್ನ ನೀವು ಸರಿಪಡಿಸ್ಕೊಂಡ್ ಬನ್ನಿ ಅಂತಾರೆ. ಮಾಸ ಪತ್ರಿಕೆಯವರು ಮತ್ತು ಪಾಕ್ಷಿಕ ಪತ್ರಿಕೆ ಅದು ಮಾನದಂಡ ನೋಡಿದ ತಕ್ಷಣ ಜೋಬಲ್ ಇಟ್ಕೊಂಡು ಅವ್ರು ಸುಮ್ಮನೆ ಹೋಗ್ತಾರೆ. ಯಾಕೆಂದ್ರೆ ಅದನ್ನ ಫುಲ್ ಮಾಡಕ್ ಆಗಲ್ಲ. ದಯವಿಟ್ಟು ನಾನು ಅದನ್ನ ಫುಲ್ ಮಾಡೋದಕ್ಕೋಸ್ಕರನೇ ಈ ಸಂಘ ಕಟ್ತಾ ಇದ್ದೀನಿ. ಮತ್ತು ಪತ್ರಕರ್ತರಿಗೆ ಸಿಗಬೇಕಾದಂತಹ ಸವಲತ್ತುಗಳು, ಆರೋಗ್ಯ ವಿಮೆ. ಯಾಕೆ ಬರೀ ಮೀಡಿಯಾ ಲಿಸ್ಟ್ ಮಾತ್ರ ಆರೋಗ್ಯ ವಿಮೆ ಕೊಡ್ತೀರಾ? ನಾವು ಪತ್ರಕರ್ತರಲ್ವಾ ಇಳುವರು? ನಾವ್ ಯಾರು ಕಮ್ಮಿ ಬರೆಯಲ್ಲ? ಕರೀರಿ, ಯಾರು ಚಾಲೆಂಜ್ ಮಾಡೋಣ. ಯಾವ ಒಂದು ಆರ್ಟಿಕಲ್ ಬರೀಬೇಕು ಅಂತ ಹೇಳಿ ಬರೆದು ತೋರಿಸ್ತೀವಿ ನಾವು. ಯಾಕೆ ನಮಗೆ ಕೊಡಲ್ಲ? ನಾನು ಪತ್ರಿಕೆ ತೆಗಿತೀನಿ, ನಾನು ಪತ್ರಿಕೆ ಪ್ರಿಂಟ್ ಆಗ್ತೀನಿ, ನಂದು ದಿನನಿತ್ಯ ಪತ್ರಿಕೆ ಮುದ್ರಣ ಆಗ್ತಿದೆ. ಯಾವ ಪತ್ರಿಕೆ ಕಮ್ಮಿ? ಅವರು ABC ಪತ್ರಿಕೆಗಳಿದ್ದಾರೆ, ನಾನು ಜಿಲ್ಲಾ ಪಡ್ತಿದ್ದೀನಿ. ನನ್ನ ಪತ್ರಿಕೆ ತಗೊಂಡು ನನಗೂ ಮೀಡಿಯಾ ಸೇರಿಸಿ, ನನಗೂ ಒಂದು ಅಕ್ರೆಡಿಟೇಷನ್ ಕಾರ್ಡ್ ಕೊಡಿ. ಕೊಡಲ್ಲ. ಈ ಎಲ್ಲ ಉದ್ದೇಶ ಇಟ್ಕೊಂಡು ಈ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿಪಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಈ ಸಂಘ ಕಟ್ಟಿದೀವಿ. ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ನಾವು ಯಾರು ಸಣ್ಣ ಮಟ್ಟ, ನಾವು ಹೇಳಂಗಿಲ್ಲ ಸಣ್ಣ ಮಟ್ಟ, ನಾವೇ ಹೇಳ್ಕೊಳ್ಳೋದು ತಪ್ಪಾಗುತ್ತೆ. ಯಾರು ಪತ್ರಿಕೋದ್ಯಮದಲ್ಲಿ ನಾವು ಪತ್ರಕರ್ತರು ಅಂತ ಹೇಳ್ತಾ ಇದೀರೋ ಅವರೆಲ್ಲರಿಗೂ ಸರ್ಕಾರದಿಂದ ಎಲ್ಲಾ ರೀತಿಯ ಸವಲತ್ತುಗಳು ಸಿಗೋದಕ್ಕೆ ನಾವು ಹೋರಾಟ ಮಾಡೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ.